ಸೊ ಹೆಲೋ ಮಕ್ಕಳೇ. ಸೊ ನೋಡಿ, ರಿಲೇಷನ್ ಫಂಕ್ಷನ್ಸ್ನಲ್ಲಿ ಪಾರ್ಟ್ 4 ಓಕೆ ಬೇಸಿಕ್ಸ್ನ ಕವರ್ ಮಾಡ್ತಿದ್ದೀನಿ. ಸೊ ರಿಲೇಷನ್ ಫಂಕ್ಷನ್ಸ್ನಲ್ಲಿ ಮೂರು ಡೆಫಿನಿಷನ್ ಇದೆ. ಇದು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂದರೆ ಮತ್ತು ರಿಯಲ್ ಫಂಕ್ಷನ್ ಅಂದರೆ ಏನಂದರೆ ಎರಡದ್ದು ಡಿಫ್ರೆನ್ಸ್ ಏನಂತ. ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ಇದು ವ್ಯಾಲ್ಯೂ ಅಂತ ಹೇಳಿದರೆ ಔಟ್ಪುಟ್. ಓಕೆ, ಔಟ್ಪುಟ್ ಬಗ್ಗೆ ಅಷ್ಟೇ ಮಾತಾಡ್ತಿದ್ದಾರೆ ಇಲ್ಲಿ. ರಿಯಲ್ ವ್ಯಾಲ್ಯೂಡ್ ಫಂಕ್ಷನಲ್ಲಿ ಔಟ್ಪುಟ್ ಬಗ್ಗೆ ಮಾತಾಡ್ತಿದ್ದಾರೆ. ಔಟ್ಪುಟ್ ಇದರಿಂದ ಇರಬೇಕು, ರಿಯಲ್ ನಂಬರ್ಸಿಂದ ಇರಬೇಕು ಅಥವಾ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸಿಂದ ಇರಬೇಕು. ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂದರೆ ಯಾಕೆ? ಇದು ಔಟ್ಪುಟ್ಟಿನ ಬಗ್ಗೆ ಅಷ್ಟೇ ಮಾತಾಡ್ತಿದ್ದಾರೆ. ಔಟ್ಪುಟ್ ಶುಡ್ ಬಿ ರಿಯಲ್ ನಂಬರ್ಸ್. ದಿಸ್ ಈಸ್ ದ ಡೆಫಿನೇಷನ್. ದ ಫಂಕ್ಷನ್ಸ್ ಹೂಸ್ ರೇಂಜ್ ಈಸ್ ಆರ್. ಆರ್ ಅಂದರೆ ಇಲ್ಲಿ ರಿಯಲ್ ನಂಬರ್ಸ್, ನಾಟ್ ಎ ರಿಲೇಷನ್ ಆರ್ ಸಬ್ಸೆಟ್ ಆಫ್ ಆರ್. ಆರ್ ಅಂದರೆ ಮತ್ತೆ ರಿಯಲ್ ನಂಬರ್ಸ್. ಇದನ್ನು ಕಂಪ್ಲೀಟಾಗಿ ಇದನ್ನು ರಿಯಲ್ ನಂಬರ್ಸೇ ಅಥವಾ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಇರುತ್ತೆ. ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ಸ್ ಬರಲ್ಲ, ಅಂದರೆ √-2 ಅಂಥವೆಲ್ಲ ನಂಬರ್ಸ್ ಬರಲ್ಲ, ಬರೀ ರಿಯಲ್ ನಂಬರ್ಸ್ ಬರುತ್ತೆ. ಓಕೆ, ಇದ್ರ ಬಗ್ಗೆ ರಿಯಲ್ ವ್ಯಾಲ್ಯೂಡ್ ಅಂತ ಹೇಳಿದರೆ ಬರೀ ಔಟ್ಪುಟ್ ಬಗ್ಗೆ ಅಷ್ಟೇ ಮಾತಾಡ್ತಾರೆ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್ನಲ್ಲಿ. ಅಂದರೆ ಔಟ್ಪುಟ್ ರಿಯಲ್ ಆಗಿರಬೇಕು, ಇನ್ಪುಟ್ ಏನಾದರೂ ಇದ್ದರೆ ನಡೆಯುತ್ತೆ. ಇನ್ಪುಟ್ ಬಗ್ಗೆ ಏನೂ ಇಲ್ಲ. ರಿಯಲ್ ಫಂಕ್ಷನ್ ಅಂತ ಹೇಳಿದರೆ ಅದರೊಳಗೆ ಎರಡು ಮಾತಾಡ್ತಾರೆ, ಇನ್ಪುಟ್ ಆ್ಯಸ್ ವೆಲ್ ಆ್ಯಸ್ ಔಟ್ಪುಟ್. ಇನ್ಪುಟ್ಟಿಗೆ ನಾವು ಡೊಮೇನ್ ಅಂತೀವಿ, ಔಟ್ಪುಟ್ಟಿಗೆ ರೇಂಜ್ ಅಂತೀವಿ. ಇದರೊಳಗೆ ಎರಡು ರಿಯಲ್ ಇರಬೇಕು. ಇಟ್ ಶುಡ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್. ದೋಸ್ ಫಂಕ್ಷನ್ಸ್ ಹೂಸ್ ಡೊಮೇನ್ ಆ್ಯಂಡ್ ರೇಂಜ್ ಬೋತ್ ಆರ್ ಅ ಸೆಟ್ ಆಫ್ ರಿಯಲ್ ನಂಬರ್ಸ್ ಆರ್ ಅ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ಇವೆರಡು ಡೆಫಿನೇಷನ್ ಯಾಕೆಂದರೆ ನಿಮಗೆ ಹೈಯರ್ ಜೆ ಲೆವೆಲಿಗೆ ಸ್ವಲ್ಪ ಅಲ್ಲೇನಾದರೂ ನಿಮಗೆ ಫಂಕ್ಷನ್ ಕೊಟ್ಬಿಡ್ತಾರೆ, ದಿಸ್ ಇಸ್ ಅ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತೇಳಿ. ಅಂದರೆ ನೀವು ಅಷ್ಟೇ ಇದ್ರ ಬಗ್ಗೆ ಅಷ್ಟೇ ಚರ್ಚೆ ಮಾಡಬೇಕಂತೇಳಿ, ಔಟ್ಪುಟ್ ಬಗ್ಗೆ ಅಂದರೆ ಬಿ ಬಗ್ಗೆ, ಎಫ್ ಆಫ್ ಬಿ ಅಂತಿರುತ್ತೆ ಅದ್ರ ಬಗ್ಗೆ. ಇಲ್ಲ, ರಿಯಲ್ ಫಂಕ್ಷನ್ಸ್ ಕೊಟ್ಟಾಗ ಬರೀ ನಿಮಗೆ ಇದ್ರ ಬಗ್ಗೆ ಎರಡೂ ಬಗ್ಗೆ ಮಾತಾಡಬೇಕಾಗುತ್ತೆ. ಎರಡೂ ಬಗ್ಗೆ ಅದನ್ನು ಸಾಲ್ವ್ ಮಾಡಿದ ನಂತರ ನಿಮಗೆ ಡೊಮೇನ್ ಮತ್ತು ರೇಂಜ್ ಎರಡೂ ಇಕ್ವೇಷನ್ ಸಾಲ್ವ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಹೈಯರ್ ಎಜುಕೇಷನ್ಸ್ನಲ್ಲಿ ಅಂದರೆ ಜಿ ಇ ಲೆವೆಲ್ ಆಗಲಿ, ಇಂಜಿನಿಯರಿಂಗ್ ಲೆವೆಲ್ ಆಗಲಿ ಅಲ್ಲಿ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟು. ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಜೆ ಇ ಆಗಿ ಕೆ ಸಿ ಟಿಯಲ್ಲಿ ಅಷ್ಟು ಹೈ ಕೇಳಲ್ಲ, ಆದರೆ ಈ ಕೆ ಸಿ ಟಿ ಮೂಲಕ ಇದು ಟಾಪಿಕ್ ಮೂಲಕ ಕೆ ಸಿ ಟಿಯಲ್ಲಿ ಸ್ವಲ್ಪ ಕ್ವೆಶನ್ಸ್ ಲೋವರ್ ಆಗುತ್ತೆ. ಅಂದರೆ ಫಾಸ್ಟ್ ಸಾಲ್ವಿಂಗ್ ಆಗ್ಬೋದು ನಿಮಗೆ ಅರ್ಥ ಆಗಿತ್ತಂದರೆ. ನೀವು ಡೆಫಿನೇಷನು ಅಷ್ಟೇ ಓದ್ಕೊಂಡೋದ್ರೆ ಸಾಕು. ನಾನು ಮುಂದಿನ ಕ್ಲಾಸ್ದಲ್ಲಿ ಮುಂದೆ ಯಾವಾಗದು ನನಗೆ 11th ಮತ್ತು 12th ಕ್ಲಾಸಿಂದ ಫುಲ್ ನಾನು ಥಿಯರಿ ಕಂಪ್ಲೀಟ್ ಮಾಡಿದ ನಂತರ ಜೆ ಇ ಮತ್ತು ಕೆ ಸಿ ಟಿ ಬಗ್ಗೆ ಮಾಡ್ತೀನಿ. ಇವಾಗ ನೋಡಿ, ಫಸ್ಟಿಗೆ ನಾವು ಒಂದು ಆ್ಯರೋ ಡಯಾಗ್ರಾಮ್ ಬಗ್ಗೆ ಮತ್ತು ರೋಸ್ಟರ್ ಫಾರ್ಮ್ನಲ್ಲಿ ಇವೆರಡದ್ದು ಡೆಫಿನೇಷನ್ ಆಫ್ ಫಂಕ್ಷನ್ಸ್ ನೋಡಿದ್ದೇವೆ. ಅಂದರೆ ಇದರೊಳಗೆ ಫಸ್ಟ್ ಕಂಡೀಷನ್ ಏನಿರಬೇಕು, ಆಲ್ ದ ಎಲಿಮೆಂಟ್ಸ್ ಆಫ್ ದಿ ಎ ಸೆಟ್. ಅಂದರೆ ಫಸ್ಟ್ ಸೆಟ್ನಲ್ಲಿ ಎಲ್ಲ ಎಲಿಮೆಂಟ್ಸಿಂದ ಆ್ಯರೋ ಇರಬೇಕು, ಅಂದರೆ ಎಲ್ಲ ಎಲಿಮೆಂಟ್ಸ್ ಕನೆಕ್ಟೆಡ್ ಇರಬೇಕು. ಎರಡನೇದೇನೆಂದರೆ ಯೂನಿಕ್ ಇಮೇಜ್ ಇರಬೇಕು. ಯೂನಿಕ್ ಇಮೇಜ್ ಅಂದರೆ ಒಂದೇ ಆ್ಯರೋ ಬರಬೇಕು, ಎಲ್ಲದರಿಂದ ಎರಡು ಆ್ಯರೋ ಬರಬಾರ್ದು. ದಿಸ್ ವರ್ ದ ಕಂಡೀಷನ್ಸ್ ಫಾರ್ ಆ್ಯರೋ ಡಯಾಗ್ರಾಮ್ಸ್ ಸೂಟೇಬಲ್ ಫಾರ್ ರೋಸ್ಟರ್ ಫಾರ್ಮ್ನಲ್ಲಿ. ನಿಮಗೆ x1 y1 ಮತ್ತು x1 y2 ಹೀಗಿದ್ದರೆ, ಅಂದರೆ ನಿಮಗೆ ಒಂದು ಇದ್ರ ಹಿಂದಿನ ವಿಡಿಯೋ ನೋಡಿದರೆ ನಿಮಗೆ 4,2 ಮತ್ತು 4, ಏನೋ ನಂಬರ್ ಇತ್ತು. ಇಲ್ಲಿ ಎರಡು ನಂಬರ್ ಬೇರೆ ಇತ್ತು, ಆದರೆ ಫಸ್ಟ್ ಎಲಿಮೆಂಟ್ ಸೇಮ್ ಇತ್ತು. ಆವಾಗ ಏನಾಗುತ್ತೆ, ಇದು ಫಂಕ್ಷನ್ ಅಲ್ಲ ಅಂಥೇಳಿ ನಾನು ಹೇಳಿದ್ದೆ. ದ ಡೊಮೇನ್ ಎಲ್ಲಿದೆ ತಡಿ. ಸೊ ಇಲ್ಲಿದೆ ನೋಡಿ ಮಕ್ಕಳೇ. ಸೊ ಇಲ್ಲಿ ಬರ್ತಿದ್ದೇನೆ ಸೆಕೆಂಡ್ ಫಂಕ್ಷನ್. ಇದರೊಳಗೆ ಇದೆಲ್ಲ ನೋ ಟೂ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆರ್ಡರ್ ಪೇರ್ಸ್ ಶುಡ್ ನಾಟ್ ಹ್ಯಾವ್ ದ ಫಸ್ಟ್ ಎಲಿಮೆಂಟ್ ಸೇಮ್ ಅಂತಿದೆ. ಅಂದರೆ ಇಲ್ಲಿ ಎಕ್ಸಾಂಪಲ್ನಲ್ಲಿ ಇಲ್ಲಿ ತೋರಿಸಿದ್ದೆ 4 ಮತ್ತು 4 ಎರಡು ಸೇಮ್ ಇದೆ. ಸೊ ಇಟ್ ಈಸ್ ನಾಟ್ ಅ ಫಂಕ್ಷನ್. ಸೇಮ್ ಇರಬಾರ್ದು. ನೀವು ಆ್ಯರೋ ಡಯಾಗ್ರಾಮ್ದಲ್ಲಿ ನಿಮಗೆ ಇಲ್ಲೊಂದು ಎಲಿಮೆಂಟ್ ಇರುತ್ತೆ, ಇಲ್ಲಿ ಎರಡು ಎಲಿಮೆಂಟ್ ಇರುತ್ತೆ, ಎರಡಕ್ಕೆ ನೀವು ಹೀಗೆ ಮಾಡ್ಬೋದು. ಅವಾಗ ಏನಾಗುತ್ತೆ, ದಿಸ್ ಇಸ್ ನಾಟ್ ಅ ಫಂಕ್ಷನ್ ಅಂತೇಳಿ ನಾವು ಪ್ರೂವ್ ಮಾಡ್ಬೋದು. ಸೊ ದೀಸ್ ಆರ್ ದ ಟೂ ಕಂಡೀಷನ್ಸ್. ಇವಾಗ ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ನೋಡೋಣ. ನೋಡಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ನೀವು ಒಂದು ಗ್ರಾಫ್ ಕೊಡ್ತಾರೆ ನಿಮಗೆ. ಇವಾಗ ಒಂದು ಲೈನ್ ಹೀಗೆ ಕೊಟ್ಟಿದ್ದಾರೆ. ಆ ಲೈನ್ನಲ್ಲಿ ನೀವು ಒಂದು ವರ್ಟಿಕಲ್ ಲೈನ್ ಅಂದರೆ ಹೀಗೆ ಉದ್ದ ತೆಗಿಬೇಕು, ಹೀಗೆ ನಾಟ್ ಹಾರಿಜಾಂಟಲ್ ಅಲ್ಲ, ಹೀಗೆ ಉದ್ದಕ್ಕೆ ತೆಗಿಬೇಕು. ಓಕೆ, ಉದ್ದ ಅಂದರೆ ಹೀಗೆ ಈ ಡೈರೆಕ್ಷನಲ್ಲಿ ತೆಗಿಬೇಕು. ಗ್ರಾಫ್ನಲ್ಲಿ ಅದನ್ನು ಕಟ್ ಮಾಡಬೇಕು. ಆ ಗ್ರಾಫ್ನ ಹೇಗೆ ಕಟ್ ಮಾಡಬೇಕಂದ್ರೆ ಅದು ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಕವರ್ ಆಗಬೇಕು. ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಕಟ್ ಮಾಡಿದರೆ ಆವಾಗಷ್ಟೇ ಅದು ಗ್ರಾಫ್ ಇದು ಫಂಕ್ಷನ್ ಹೇಳಲಾಗುತ್ತೆ. ಇವಾಗ ನೋಡಿ, ಫಸ್ಟ್ ಆಫ್ ಆಲ್ ಡೆಫಿನೇಷನ್ ನೋಡೋಣ, ಅದನ್ನು ರೆಪ್ರೆಸೆಂಟ್ ಹೇಗೆ ಮಾಡ್ತಾರೆ ನೋಡೋಣ. ಇಫ್ ವರ್ಟಿಕಲ್ ಲೈನ್
ಡಸ್ ನಾಟ್ ಕಟ್ ದ ಗ್ರಾಫ್ ಆಫ್ ರಿಲೇಷನ್ ಫಾರ್ ಮೋರ್ ದೆನ್ ಒನ್ ಪಾಯಿಂಟ್ ದೆನ್ ಇಟ್ ಈಸ್ ನೋನ್ ಆಸ್ ಫಂಕ್ಷನ್. ಅಂದರೆ ಒಂದು ಗ್ರಾಫಿಗೆ, ಇವಾಗ ನೀವು ಕಲ್ತಿರೋ ಗ್ರಾಫ್ ಸರ್ಕಲ್ ಇದೆ ಅನ್ನಿಸ್ಕೊಳ್ಳಿ, ಹೀಗೆ ಗ್ರಾಫ್ ಕಟ್ ಮಾಡಿದ್ದಾಗ ಒಂದು ವರ್ಟಿಕಲ್ ಲೈನ್ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಕಟ್ ಮಾಡಬೇಕು ಆ ಗ್ರಾಫ್ನ. ಆವಾಗ 2 ಪಾಯಿಂಟ್ಸ್ ಕಟ್ ಆದಾಗ ಅದು ಫಂಕ್ಷನ್ ಅಲ್ಲ. ಓಕೆ, ನಾನು ಇವಾಗ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದರೊಳಗೆ ಬೇಸಿಕ್ಕಾಗಿ ನಿಮಗೆ ರೋಸ್ಟರ್ ಫಾರ್ಮ್ನಲ್ಲಿ ಕಲಿಸಿದ್ದೆ ಅದೇ ರೋಸ್ಟರ್ ಫಾರ್ಮ್ದು ಇಲ್ಲಿ ರೋಸ್ಟರ್ ಫಾರ್ಮ್ದು ಬೇಸಿಕ್ಕಾಗಿ ಯೂಸ್ ಮಾಡ್ತೇವೆ ನೋಡಿ. ಇಲ್ಲಿ ಗ್ರಾಫಿಕಲಲ್ಲಿ ಹೀಗೆ ಗ್ರಾಫ್ ಇದೆ. ಈ ಗ್ರಾಫ್ ಯಾವುದಂದರೆ y=8:x. ಇದು ಗ್ರಾಫು ನಿಮಗೆ ಮುಂದೆ ತಿಳಿಸುತ್ತೇನೆ. ಐ ಥಿಂಕ್ ಇಟ್ ಈಸ್ ಲಿಮಿಟ್ಸ್ನಲ್ಲಿ ಬರ್ಬೋದು, ಲಿಮಿಟ್ಸ್ನಲ್ಲಿ ಆಮೇಲೆ ನೋಡೋಣ. ಓಕೆ, ಇವಾಗ ಹೀಗೆ ಒಂದು ಗ್ರಾಫ್ ಇದೆ. ಆ ಗ್ರಾಫ್ನಲ್ಲಿ ನೀವು ಒಂದು ಲೈನ್ ಎಳಿತೀರಿ. ಆ ಲೈನ್ ಎಳೆದ ನಂತರ ಒಂದು ಕಡೆದು ಗ್ರಾಫ್ ಕಟ್ ಆಗಿದೆ, ಇನ್ನೊಂದು ಕಡೆದು ಕಟ್ ಆಗ್ತಿಲ್ಲ. ಅಂದರೆ ಒಂದೇ ಪಾಯಿಂಟ್ ಕಟ್ ಆದಮೇಲೆ ಇದನ್ನು ಫಂಕ್ಷನ್ ಅಂತೀವಿ. ದಿಸ್ ಈಸ್ ಕಾಲ್ಡ್ ಎಸ್ ಫಂಕ್ಷನ್. ಒಂದು ಲೈನ್ ಎಳೆದ ನಂತರ ಅದನ್ನು ಫಂಕ್ಷನ್. ಇವಾಗ ಕೆಲವೊಮ್ಮೆ ಈ ಗ್ರಾಫ್ ಕೊಟ್ಟಾಗ ನೀವು ಇಲ್ಲಿ ಡ್ರಾ ಮಾಡಬೇಡಿ, ಮತ್ತೆ ದಿಸ್ ಈಸ್ ಟೋಟಲಿ ರಾಂಗ್. ನೀವು ಲೈನ್ ಡ್ರಾ ಮಾಡಿದರೆ ಒಂದು ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಕಟ್ ಆಗಬೇಕು. ಕಟ್ ಆದ ನಂತರ ನಿಮ್ಗೆ ಗೊತ್ತಾಗುತ್ತೆ ಇದು ಫಂಕ್ಷನ್ ಹೌದು ಇಲ್ಲೋ. ಇಲ್ಲಿ ನೋಡಿ 2 ಪಾಯಿಂಟ್ಸಿಗೆ ಕಟ್ ಆಗಿದೆ. ಈ ವರ್ಟಿಕಲ್ ಲೈನ್ 2 ಪಾಯಿಂಟ್ಸಿಗೆ ಕಟ್ ಆಗಿದೆ. ಇದರೊಳಗೆ ನಾನು ರೋಸ್ಟರ್ ಫಾರ್ಮ್ನಲ್ಲಿ ಹೇಳಿದ್ದೆ x,y1 ಆ್ಯಂಡ್ x1, y2. ಇದರೊಳಗೆ ಫಸ್ಟ್ ಎಲಿಮೆಂಟ್ 2 ಆರ್ಡರ್ ಪೇರ್ನಲ್ಲಿ ಫಸ್ಟ್ ಎಲಿಮೆಂಟ್ ಯಾವಾಗೂ ಸೇಮ್ ಇರಬಾರ್ದು ಅಂತ ಹೇಳಿ ನಾನು ರೋಸ್ಟರ್ ಫಾರ್ಮ್ನಲ್ಲಿ ಹೇಳಿದ್ದೆ. ಹಾಗಿದ್ದಾಗ ಅದು ಫಂಕ್ಷನ್ ಅಲ್ಲ. ದಿಸ್ ಇಸ್ ನಾಟ್ ಅ ಫಂಕ್ಷನ್. ದಿಸ್ ಈಸ್ ಅ ಫಂಕ್ಷನ್, ದಿಸ್ ಈಸ್ ನಾಟ್ ಅ ಫಂಕ್ಷನ್. ನನಗೆ ತುಂಬ ಪ್ರಯತ್ನ ಪಟ್ಟಿದ್ದೇನೆ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ. ಏನಿಲ್ಲ, ಒಂದು ವರ್ಟಿಕಲ್ ಲೈನ್ ಹೇಳಿರಿ, ಅದು ವರ್ಟಿಕಲ್ ಲೈನ್ನ ಗ್ರಾಫಿಗೆ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಕಟ್ ಮಾಡೋ ಹಾಗೆ ಹೇಳಿರಿ. ಅಂದರೆ ಫುಲ್ 90 ಡಿಗ್ರಿ, ಹೀಗೆ 90 ಡಿಗ್ರಿ ಇರಬೇಕು. ಆವಾಗ ಏನಾಗುತ್ತೆ, ನಿಮಗೆ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಸಿಗುತ್ತೆ. ಆ ಪಾಯಿಂಟ್ಸ್ನಲ್ಲಿ ಏನಾದರೂ ಒಂದು ಪಾಯಿಂಟ್ ಇತ್ತಂದರೆ ಒಂದೇ ಪಾಯಿಂಟಿಗೆ ಕಟ್ ಮಾಡ್ತಂದರೆ ಅದೇ ಗ್ರಾಫ್ ಆಫ್ ಫಂಕ್ಷನ್ ರಿಲೇಷನ್ ಫಂಕ್ಷನ್ ಅಂತಾರೆ. ದಿಸ್ ಈಸ್ ಅ ರಿಲೇಷನ್ ಆ್ಯಂಡ್ ಅ ಫಂಕ್ಷನ್ ಆಲ್ಸೋ, ಬಟ್ ದಿಸ್ ಇಸ್ ನಾಟ್ ಅ ಫಂಕ್ಷನ್, ಇಟ್ ಈಸ್ ಓನ್ಲಿ ಅ ರಿಲೇಷನ್. ಸೊ ಇದಾಗಿತ್ತು ಎಲ್ಲ ಇದ್ರ ಬಗ್ಗೆ. ಮತ್ತು ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಥೆರಾಟಿಕಲ್ ಒಂದು ಎಕ್ಸಾಂಪಲ್ ತೊಗೊಂಬಂದಿದ್ದೇನೆ, ಯಾವ್ದು ಫಂಕ್ಷನ್ ಹೌದು ಇಲ್ಲೋ. ಇದು ನೋಡಿ ರೋಸ್ಟರ್ ಫಾರ್ಮ್ ಮತ್ತು ಯಾರೋ ಡಯಾಗ್ರಾಮ್ದಲ್ಲಿ ನೀವು ಕಂಡುಹಿಡ್ಬೋದು. ಇವಾಗ ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ನಿಮಗೆ ತಿಳಿಸುತ್ತೇನೆ ನೋಡಿ. ಇದು ಬೇಸಿಕ್ಲಿ ಎಲ್ಲ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ JEE ಮೇನ್ಸ್ನಲ್ಲಿ, JEE ಅಡ್ವಾನ್ಸ್ ಆಗಲಿ ಅಲ್ಲೇ ಹೈ ಲೆವೆಲಲ್ಲಿ ಯೂಸ್ ಮಾಡ್ತಾರೆ. NCERTಯಲ್ಲಿ ಕೊಟ್ಟಿಲ್ಲ, ಅಂದರೆ ಸ್ಟೇಟ್ ಬೋರ್ಡ್ಸ್ನಲ್ಲಿ ಇದನ್ನೇ ಡೆಫಿನೇಷನ್ ಏನು ಕೊಟ್ಟಿಲ್ಲ. ಸೊ ಇದನ್ನು ಕಲಿಸ್ಬೇಕನ್ನಿಸ್ತು, ಅದಕ್ಕೆ ಕಲಿಸಿದ್ದೇನೆ. ನಿಮಗೆ ಅರ್ಥ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಅರ್ಥ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ, ಅರ್ಥ ಆಗಿದ್ದರೂ ಕಮೆಂಟ್ ಮಾಡಿ. ಸೊ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.